ಅವಮಾನನ? ನನಗೆ ಯಾಕೆ ಅವಮಾನ ಆಗುತ್ತೆ? ಮತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯು ಡಿಮಾಂಡಿಂಗ್ ಅನ್ ಆನ್ಸರ್. ಲುಕ್ ಭಾವನಾ, ನಾನೊಬ್ಬ ಸ್ಟ್ರೇಟ್ ಫಾರ್ವರ್ಡ್ ಹುಡುಗ. ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನೀನೊಬ್ಬ ಸ್ಟ್ರೇಂಜರ್. ನನ್ನ ಫ್ರೆಂಡಾ, ನನ್ನ ಬಾಯ್ ಫ್ರೆಂಡಾ, ಯಾರು ನೀನು? ನೀವೀಗ ನಿಜವಾಗ್ಲೂ ಉತ್ತರ ಕೊಟ್ಟರೆ ಜೀವನ ಪೂರ್ತಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳೋದು ನಾನು. ನನ್ನನ್ನು ಯಾರು ನೋಡ್ಕೋಬೇಕಾಗಿಲ್ಲ. ಇಂಡಿಪೆಂಡೆಂಟಾ? ನಿಮ್ಗೆ ಯಾಕೆ ಮದುವೆ? ಅಲ್ಲ, ನಿಮ್ಮಂಥ ಹುಡುಗಿರಿಗೆ ಮದುವೆ ಯಾಕೆ ಅಂತ. ನಿಮಗೆ ಮದುವೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾನು. ಗುಡ್ ಥಿಂಗ್ ಯು ಆಸ್ಕ್ ಮಿ ದಿಸ್ ಕ್ವಶನ್. ನಾವು ಟೈಮ್ ಸೇವ್ ಆಯಿತು. ಯಾಕೆ ನನ್ನ ಪ್ರಶ್ನೆಯಲ್ಲಿ ತಪ್ಪಿದೆ? ನಿಮ್ಮ ತಂದೆಯವರು ನನ್ನ ಕೇಳಿದ್ರು ನನ್ನ ಸ್ಯಾಲ್ರಿ ಎಷ್ಟು ಅಂತ. ನಿಮ್ಮ ತಾಯಿ ನಾನು US ನಲ್ಲಿ ಯಾವ ಥರದ ಮನೇಲಿ ಇರ್ತೀನಿ ಅಂತ ಕೇಳಿದ್ದಾರೆ. ಅವ್ರು ಕೇಳಿದ ತಪ್ಪು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಅವ್ರು ಇರೋದೇ ಹಾಗೆ. ಐ ಪರ್ಸ್ನಲಿ ಡೋಂಟ್ ಕೇರ್ ಅಬೌಟ್ ದೀಸ್ ಥಿಂಗ್ಸ್. ಸೊ ನನ್ನ ಹತ್ರ ದುಡ್ಡೇ ಇಲ್ಲ, ಇಳ್ಕೊಳಕ್ಕೆ ಮನೆ ಇಲ್ಲ ಅಂತ ಹೇಳಿದ್ರು ನೀವು ನನ್ನ ಮದುವೆ ಆಗ್ತೀರಾ? Your mother also asked me about my salary. And you're free to ask me about my virginity. Nope, that's okay. I already know an inexperienced joke when I see one. Trying to offend me. Adagala Bhavana. I'm trying to have a sane conversation here. You're the one making the scene. Joke. You're a fucking joke. ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ದಕ್ಕೆ ಹೇಗಾಗ್ತಿದ್ದೀರಾ ನೋಡಿ. ನಿಮ್ಮ ಜೊತೆ ಲೈಫ್ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು? Why would you imagine a life with me? ನಿನ್ನನ್ನು ಯಾರು ಮದುವೆ ಆಗ್ತಾರೆ? You need a psychiatrist. ರಿಯಲಿ? ನಾನಿಲ್ಲಿ ಐ ಆಮ್ ಸಿಟ್ಟಿಂಗ್ ಆಸ್ ಕೂಲ್ ಆಸ್ ಅ ಕುಕುಂಬರ್ ಆ್ಯಂಡ್ ನನಗೆ ಥೆರಪಿಸ್ಟ್ ಅವಶ್ಯಕತೆ ಇದೆಯಾ? Exactly, that's how psychopaths are built. ಸೈಕೋಪ್ಯಾಥ್ಸ್ ಬಗ್ಗೆ ನಿಮಗೆ ತುಂಬ ಗೊತ್ತಿದೆ ಅನ್ಸುತ್ತಲ್ಲ? Whatever. ನೀವು ಹೊರಡೋಕ್ಕೆ ಮುಂಚೆ ಒಂದ್ಸಲಿ ಸಾರಿ ಕೇಳೋದು ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಅನ್ಲೈಕ್ ಯು, ನಮ್ಮ ಅಪ್ಪ ಅಮ್ಮನಿಂದ ನಾನಿನ್ನೂ ಮುಚ್ಚಿಡೋದಿಲ್ಲ. ಸೊ ಯಾಕೆ ವರ್ಕ್ ಆಗ್ತಿಲ್ಲ ಈ ಸಂಬಂಧ ಅಂತವ್ರು ಏನಾದರೂ ನನ್ನ ಕೇಳಿದ್ರೆ ಹೇಳಬೇಕಾಗುತ್ತೆ ನಾನು. Tell them what? ನಿಜ, ನಿಮ್ಮ ಹಳೆಯ ಸಂಬಂಧಗಳ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ನೀವು ನನಗೆ ಉತ್ತರ ಕೊಡಲಿಲ್ಲ ಅಂತ. ಅಂದರೆ ಈಗ ಹೇಳ್ತೀರಾ?